ಕರ್ನಾಟಕ, ನಾನು ನಿಮ್ಮ ಮಧುನಂದನ್, ಐಎ ಜ್ಞಾನಿ ವತಿಯಿಂದ ಹಲವಾರು ಜನ ಐಎ ಜ್ಞಾನಿಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇದೆ. ನೋಟ್ಸ್ ಬೇಕು, ಪ್ರಿಲಿಮ್ಸ್ ನೋಟ್ಸ್ ಬೇಕು, ಮೇನ್ಸ್ ನೋಟ್ಸ್ ಬೇಕು ಅಂತ. ಈಗ ನಿಮಗೆ ಗೊತ್ತಿರ್ಬೋದು, ಮೇ 25 ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಡೀತಾ ಇದೆ. ನೋಟ್ಸಿನ ಸ್ಕ್ಯಾರ್ಸಿಟಿ ಅಥವಾ ಇನ್ಫಾರ್ಮೇಶನ್ ಸ್ಕ್ಯಾರ್ಸಿಟಿ ಇರ್ಬೋದು. ಜೊತೆಗೆ ನಾನು ಹೇಳೋದು, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಸಪರೇಟ್ ಆಗಿ ನೋಡಬೇಕಾಗುತ್ತೆ. ನಿಮಗೆ ಗೊತ್ತಿದೆ, UPSC ಜರ್ನಿಯ ಕಾಂಪ್ಲೆಕ್ಸಿಟಿ ಮೊದಲು ತರ ಇಂಟರ್ಲಿಂಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಇವಾಗ ತನ್ನದೇ ಆದಂತಹ ವೈಚಾರಿಕತೆ ಮತ್ತು ತನ್ನದೇ ಆದಂತಹ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಂದು ಟಾಪಿಕ್ಗೂ ಸಪರೇಟ್ ಆಗಿ ಫಾಲೋ ಮಾಡಬೇಕಾಗಿರುತ್ತದೆ. ಆ ನಿಟ್ಟಿನಲ್ಲಿ ಐಎ ಜ್ಞಾನಿ ಪ್ರಿಲಿಮ್ಸ್ಗೆ ಸಬ್ಜೆಕ್ಟ್ ವೈಸ್, ಏನಿಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಎಲ್ಲದಕ್ಕೂ ತನ್ನದೇ ಆದಂತಹ ಪ್ರಿಲಿಮ್ಸ್ ಆಸ್ಪೆಕ್ಟ್ ಟಾಪಿಕ್ ವೈಸ್ ನೋಟ್ಸ್ ಪ್ರೊವೈಡ್ ಮಾಡುತ್ತದೆ. ಹಾಗೂ ಮೇನ್ಸ್ಗೆ ಏನು GS1 29 ಟಾಪಿಕ್ ಇದೆ, GS2 28 ಟಾಪಿಕ್ ಇದೆ, GS3 47 ಟಾಪಿಕ್ ಇದೆ, GS4 24 ಟಾಪಿಕ್ ಇದೆ. ಜೊತೆಗೆ ಕೇಸ್ ಸ್ಟಡಿ ಕೂಡ. ಮತ್ತು ಎಸ್ಎಗೆ 121 ಇಂದ 120 ವರೆಗೂ ನಿಮಗೆ 134 ವರೆಗೂ ಎಸ್ಎ ಕೊಡಲಾಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆ ಐಎ ಜ್ಞಾನಿ ಒಂದು ಕಾಂಪ್ರಹೆನ್ಷನ್ ನೋಟ್ ಪ್ರೊವೈಡರ್ ಆಗಿ ಮತ್ತು ಕಾಂಪ್ರಹೆನ್ಷನ್ ಪರ್ಸನಲ್ ಮೆಂಟರ್ಶಿಪ್ ಆಗಿ ನಿಮಗೆ ಬರ್ತಾ ಇದೆ. ದಯವಿಟ್ಟು ಐಎ ಜ್ಞಾನಿಗೆ ಎನ್ರೋಲ್ ಆಗಿ. ಅಡ್ಮಿಷನ್ ಓಪನ್ ಇದೆ. ಓನ್ಲಿ 70 ಮೆಂಬರ್ಸ್ನ ನಾವು ತಗೊಳ್ತಾ ಇದ್ದೇವೆ. ಜಾಸ್ತಿ ಜನ ತಗೊಂಡು ಆ ಒಂದು ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ದಯವಿಟ್ಟು UPSCಯ ಒಂದು ಯಶೋಗಾಥೆಗೆ ನಿಮ್ಮದೇ ಆದಂತಹ ಮಾರ್ಗದರ್ಶನದೊಂದಿಗೆ ನಮ್ಮ ಐಎ ಜ್ಞಾನಿ ನೋಡನೆ ನೀವು ಕೈಗೂಡಿಸ್ಕೋಬಹುದು. ನಿಮ್ಮ ಡ್ರೀಮ್ಸ್ ಅನ್ನ ಸಾಕಾರಗೊಳಿಸಬಹುದು. ಥ್ಯಾಂಕ್ ಯು.